ವೆಲ್ಕಮ್ ಬ್ಯಾಕ್. ಗುರುಮಠಕಲಿಂದ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತಾಗ್ತಾ ಇರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಯಾದಗಿರಿಗೆ ಈಗ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು CID ಅಧಿಕಾರಿಗಳು. ಈಗಾಗಲೇ ಯಾದಗಿರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. CID SP ಶಶಾಂಕ್ ನೇತೃತ್ವದ ತಂಡ ಆಗಮಿಸಿ ತನಿಖೆಯನ್ನು ಆರಂಭ ಮಾಡಿದೆ. ಯಾದಗಿರಿ DC ಬಳಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ CID ತಂಡ. DC ಹರ್ಷಲ್ ಬೋಯಲ್ನೊಂದಿಗೆ CID ಅಧಿಕಾರಿಗಳು ಈಗ ಚರ್ಚೆಯನ್ನು ಮುಂದುವರಿಸಿದ್ದಾರೆ. 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಗುರುಮಠಕಲ್ನ ರೈಸ್ ಮಿಲ್ ಮೇಲೆ ದಾಳಿ ಆಗುತ್ತೆ, ಅಧಿಕಾರಿಗಳು ರೇಡ್ ಮಾಡ್ತಾರೆ. ಈ ವೇಳೆ ಅನ್ನಭಾಗ್ಯ ಅಕ್ಕಿ ಪಾಲಿಶ್ ಆಗಿ ವಿದೇಶಕ್ಕೆ ರಫ್ತಾಗುವ ಜಾಲ ಬೆಳಕಿಗೆ ಬರುತ್ತೆ. ಇದರ ಬೆನ್ನಲ್ಲೇ CID ತನಿಖೆಗೆ ಸರ್ಕಾರ ಕೂಡ ಆದೇಶ ಮಾಡುತ್ತೆ. ಇದರ ಹಿನ್ನೆಲೆ ಯಾದಗಿರಿಗೆ ಇವತ್ತು ತನಿಖೆಯನ್ನು ಕೈಗೊಂಡಿರುವಂಥದ್ದು CID ಟೀಮ್. ಈಗ ಅಧಿಕಾರಿಗಳು ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಬಳಿ ಪ್ರಕರಣದ ಮಾಹಿತಿಯನ್ನು ಪಡೆದಿದ್ದಾರೆ CID ಟೀಮ್. 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು CID ಅಧಿಕಾರಿಗಳು. ಸದ್ಯ DC ಕಚೇರಿಯಿಂದ CID ಟೀಮ್ ಕೂಡ ತೆರಳಿದೆ. ಸೊ ನಾಳೆ ಸ್ಥಳ ಮಹಜರು ನಡೆಸುವಂಥ ಸಾಧ್ಯತೆ ಕೂಡ ಇರುತ್ತೆ. 6 ತಿಂಗಳ ಹಿಂದೆ ಇದ್ದಕ್ಕಿದ್ದಾಗೆ ಒಂದು ಅಲ್ಲಿ ರೇಡ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ಅಕ್ಕಿ ಅದನ್ನು ಪಾಲಿಸ್ ಮಾಡಿಕೊಂಡು ವಿದೇಶಕ್ಕೆ ಅದನ್ನು ರಫ್ತು ಮಾಡಲಾಗ್ತಾ ಇತ್ತು ಅಂತೇಳಿ.